ನಾನು ಕಾಪರೇಟಿವ್ಸಿಂದ ಮ್ಯೂಟ್ ಆಗಿಟ್ಟಕ್ಕಿದ್ದೀನಿ. ಪ್ಲೀಸ್ ಕಾಪರೇಟ್ ಕ್ಲೈಮ್ ಬಂದಿದೆ, ಅದಕ್ಕೆ ನನ್ನ ಸಾಂಗ್ ಅನ್ನೋದು ನಿಮಗೆ ಕೆಲಸಕ್ಕೆಲ್ಲ. ಓಕೆ, ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊರಿ. ನೀವು ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊಂಡ್ರೆ ಈ ಥರ ಇರುತ್ತೆ. ನೀವು ಪ್ರಾಜೆಕ್ಟ್ ಓಪನ್ ಮಾಡಿ ಈ ಥರ ಇರುತ್ತೆ ಪ್ರಾಜೆಕ್ಟ್ ಅನ್ನೋದು. ಸ್ಕ್ರೋಲ್ ಮಾಡಿದ್ರೆ ಈ ಥರ ಇಲ್ಲಿ ಫೋಟೋಸ್ ಇರುತ್ತೆ ಆಯಿತಾ. ಫೋಟೋಸ್ ಇರುತ್ತೆ ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಆಗಿ ನಿಮ್ಮ ಒಂದು ಫೋಟೋಸನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಎಕ್ಸಾಂಪಲ್ ತೋರಿಸ್ಕೊತೀನಿ. ಇಲ್ಲಿ ಈ ಥರ ಫೋಟೋಸನ್ನು ಚೇಂಜ್ ಮಾಡಿಕೊಂಡು ಆಯಿತಾ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ. ಇದೇ ಥರ ಫೋಟೋಸ್ ಎಂಡ್ ತನಕ ಇಲ್ಲಿ ನೋಡ್ರಿ ಕಲರ್ ಆ್ಯಂಡ್ ಫಿಲ್ಡ್ ಆಗಿ ಮತ್ತೆ ಒಂದು ಫೋಟೋ ತೊಗೊಂಡು ಮತ್ತೆ ಒಂದು ಫೋಟೋ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ರಿ ಆಯ್ತು ಫೋಟೋ ಅನ್ನೋದು ಆಯ್ತು ಆಯಿತಾ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಫೋಟೋಸ್ ಇರುತ್ತೆ ಆಯಿತಾ. ಇಲ್ಲಿ 3 ಫೋಟೋಸು ಸೇಮ್ ಇಡಬೇಕು ಆಯಿತಾ. ಇಂದು ಒಂದು ಫೋಟೋ ಇಟ್ಕೊತೀನಿ ನೋಡ್ರಿ, ಒಂದು ಫೋಟೋ ಇಟ್ಟಿದ್ದೀನಿ ಇಲ್ಲಿ ಆಯಿತಾ. ಎಕ್ಸಾಂಪಲ್ ಈ ಫೋಟೋ ಇಡಕತ್ತೀನಿ, ಇಲ್ಲಿ ಈ ಫೋಟೋ ಇಟ್ಟಿದ್ದೀನಿ ಆಯಿತಾ. ಮೇಲೆಯನ್ನು ಅದೇ ಫೋಟೋ ಇಡಬೇಕು ಆಯಿತಾ. ಮತ್ತು ಕಲರ್ ಆ್ಯಂಡ್ ಫಿಲ್ಡ್ ಆಗಿ ಇದೇ ಫೋಟೋ ಇಡಕತ್ತಿದ್ದೀನಿ. ಮತ್ತು ಇಲ್ಲಿ ನೋಡ್ರಿ ಇಲ್ಲಿ ಬಂದುಬಿಟ್ಟು ಎಡಿಟ್ ಗ್ರೂಪಾಗಿ ಹೋಗಿ ಇಲ್ಲಿ ಮತ್ತೆ ಒಂದು ಫೋಟೋಸ್ ಇರುತ್ತೆ ಆಯಿತಾ. ಇಲ್ಲಿ ಮತ್ತೆ ಫೋಟೋ ತೊಗೊಂಡು ಯಾವುದಿಟ್ಟಿರಲ್ಲ ಅದೇ ಫೋಟೋ ಇಡಬೇಕಿಲ್ಲ ಆಯಿತಾ. ಇಲ್ಲಿ ನೋಡ್ರಿ 3 ಟೈಮ್ಸ್ ಅದೇ ಫೋಟೋ ಇಡಬೇಕು ಆಯಿತಾ. ಈಗ ತೋರಿಸ್ತೀನಿ ನಿಮಗೆ ಎಲ್ಲಿ ಹೆಂಗೆ ಸೆಟ್ ಆಯ್ತು ಅನ್ನೋದು. ನೋಡಿರಿ ಸೆಟ್ ಆಯಿತು ಓಕೆನಾ. ಇಲ್ಲಿ ಫೋಟೋಸ್ ಇರೋಂಗಿಲ್ಲ ಆಯಿತಾ. ಇಲ್ಲಿ ಫೋಟೋಸ್ ಅನ್ನೋದು ಇರೋಂಗಿಲ್ಲ. ಇಲ್ಲಿ ಬಂದುಬಿಟ್ಟು ಬೀಟ್ ಮಾರ್ಕಿಂದ ಮತ್ತೊಂದು ಇಲ್ಲಿ ಬಂದುಬಿಟ್ಟು ಫೋಟೋ ತೊಗೊಂಡು ಇಲ್ಲಿ ನೋಡ್ರಿ ಇಲ್ಲಿ ಫುಲ್ ಕಂಪೋಸಿಷನ್ ಏರಿಯಾ ತೊಗೊಳ್ರಿ. ಫುಲ್ ಕಂಪೋಸಿಷನ್ ಏರಿಯಾ ಆಯಿತಾ. ಇಲ್ಲಿ ಬೀಟ್ ಮಾರ್ಕ್ ತನಕ ಆ್ಯಡ್ ಮಾಡಬೇಕು ಆಯಿತಾ. ಇಲ್ಲಿ ಮತ್ತೊಂದು ಫೋಟೋ ಆ್ಯಡ್ ಮಾಡಬೇಕು ಇದೇ ಥರ ಆಯಿತಾ. ಇಲ್ಲಿ ನೋಡ್ರಿ ತೋರಿಸ್ಕೊತೀನಿ. ಇಲ್ಲಿ ಒಂದು ಫೋಟೋ ತೊಗೊಂಡು ಆಯಿತಾ. ಇಲ್ಲಿ ನೋಡ್ರಿ ಮತ್ತೊಂದು ಫೋಟೋ ತೊಗೊಂಡು ಇಲ್ಲಿ ಇಡಕತ್ತಿದ್ದೀನಿ. ಮತ್ತು ಫುಲ್ ಕಂಪೋಸಿಷನ್ ಏರಿಯಾ ಇಲ್ಲಿ ನೋಡ್ರಿ ಫೋಟೋ ಸೆಟ್ ಆಯಿತು. ಇಲ್ಲಿ ನೋಡ್ರಿ ಇದೇ ಥರ ಸ್ವಲ್ಪ ಫೋಟೋಸ್ ಅನ್ನೋದು ಸ್ವಲ್ಪ ಜಾಸ್ತಿ ಮಾಡ್ಕೊರಿ. ಈ ಥರ ಈ ಫೋಟೋಸ್ ಅನ್ನೋದು ಎಂಟು ತನಕ ಮಾಡ್ಕೊರಿ. ಈ ಫೋಟೋಸ್ ಅನ್ನೋದು ಇಲ್ಲಿ ನೋಡ್ರಿ ಇಲ್ಲಿ ತನಕ ಆಯಿತಾ. ಇಲ್ಲಿ ತನಕ ಮಾಡ್ಕೊರಿ ಈ ಫೋಟೋವನ್ನು. ಇಲ್ಲಿ ನೋಡ್ರಿ 2 ಫೋಟೋಸ್ ಎಕ್ಸ್ಟ್ರಾ ಪಾರ್ಟ್ ಇರೋದು ಕಟ್ ಮಾಡ್ಕೊರಿ ಇಲ್ಲಿ ಆಯಿತಾ. ಇಲ್ಲಿ ಎಕ್ಸ್ಟ್ರಾ ಪಾರ್ಟ್ ಅನ್ನೋದು ಕಟ್ ಮಾಡಿಕೊಂಡು ಆಯಿತಾ. ಇದು ಡಿಲೀಟ್ ಮಾಡ್ಕೊರಿ. ಅದು ಸೆಟ್ ಆಯಿತು. ಈಗ ಎಫೆಕ್ಟ್ ಆ್ಯಡ್ ಮಾಡಬೇಕು ಆಯಿತಾ. ಎಫೆಕ್ಟ್ ಬಂದುಬಿಟ್ಟು ಇಲ್ಲಿ ನೋಡುತ್ತೆ ನಿಮಗೆ ತೋರಿಸ್ಕೊತೀನಿ. ಇಲ್ಲಿ ಕೆಳಗಡೆ ಈ ಫೋಟೋಸನ್ನು ತಗೊಂಡು ಎಫೆಕ್ಟ್ ಅನ್ನೋದು ಕಾಪಿ ಮಾಡ್ಕೊರಿ. ಇಲ್ಲಿ ಕಾಪಿ ಮಾಡಿಕೊಂಡು ಆಯಿತಾ. ಕಾಪಿ ಮಾಡಿಕೊಂಡು ಬಂದುಬಿಟ್ಟು ಫಸ್ಟ್ ಫೋಟೋಗೆ ಆ್ಯಡ್ ಮಾಡಬೇಕು ಆಯಿತಾ. ಈ ಫೋಟೋಗೆ ಎಫೆಕ್ಟ್ ಅನ್ನೋದು ಆ್ಯಡ್ ಮಾಡಬೇಕು ಆಯಿತಾ. ಫಸ್ಟ್ ಫೋಟೋಗೆ ಎಫೆಕ್ಟ್ ಅನ್ನೋದು ಆ್ಯಡ್ ಆಯಿತು ಆಯಿತಾ. ಸೆಕೆಂಡ್ ಫೋಟೋ ಬಂದುಬಿಟ್ಟು ಇಲ್ಲಿ ಇರುತ್ತೆ ಎಲ್ಲ ಎಫೆಕ್ಟ್ ಅನ್ನೋದು ಕಾಪಿ ಮಾಡಿಕೊಂಡು ಆಯಿತಾ. ಮತ್ತು ಬಂದುಬಿಟ್ಟು ಸೆಕೆಂಡ್ ಫೋಟೋಗೆ ಆ್ಯಡ್ ಮಾಡಬೇಕು ಆಯಿತಾ. ಎಫೆಕ್ಟ್ ಅನ್ನೋದು ಈ ಥರ ಆ್ಯಡ್ ಮಾಡಬೇಕು ಆಯಿತಾ. ಎಲ್ಲ ಸೆಟ್ ಆಯಿತು. ವೀಡಿಯೋ ರೆಡಿ ಆದಮೇಲೆ ನೀವು ಇಲ್ಲಿಂದ ವೀಡಿಯೋನ ಎಕ್ಸ್ಪೆಕ್ಟ್ ಮಾಡ್ಕೊರಿ. ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಹೊಸದಾಗಿ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. ಥ್ಯಾಂಕ್ ಯು ವಾಚಿಂಗ್.